ಮೇಡಮ್, ನೀವು ಇಷ್ಟೊತ್ತಿನಲ್ಲಿ ಎನಿಥಿಂಗ್ ಸೀರಿಯಸ್? ಎಸ್, ನನ್ನ ತಂಗಿನ ಸಾಯಿಸಿದ್ ಯಾರು ಅಂತ ನಿನಗೆ ಚೆನ್ನಾಗಿ ಗೊತ್ತು. ಮೇಡಮ್, ಆ ಮರ್ಡರ್ ಯಾರು ಅಂತ ನಂಗೆ ಗೊತ್ತಿದ್ರೆ ನಾನೇ ಅವನ್ನ ಅರೆಸ್ಟ್ ಮಾಡಿ FIR ರೆಡಿ ಮಾಡ್ತಾ ಇದ್ದೆ. ಶಟ್ ಅಪ್! ಮರ್ಯಾದೆಯಾಗಿ ಹೇಳ್ತೀಯೋ ಇಲ್ಲ? ಐ ಸೆಡ್ ಐ ಡೋಂಟ್ ನೋ. ನೀನೊಬ್ಬ ಸೀನಿಯರ್ ಪೊಲೀಸ್ ಆಫೀಸರ್ ಅಂತ ಇಷ್ಟೊತ್ತು ನೀನು ಮರ್ಯಾದೆ ಕೊಟ್ಟೆ, ಬಟ್ ಯು ಡೋಂಟ್ ಡಿಸರ್ವ್ ಇಟ್. ಈಗ ಜೂನಿಯರ್ ಆಫೀಸರ್ನ ಹೈ ಹ್ಯಾಂಡೆಡ್ ಆಗಿ ಅಸಾಲ್ಟ್ ಮಾಡಿದೆ ಅಂತ ಡಿಪಾರ್ಟ್ಮೆಂಟ್ಗೆ ಕಂಪ್ಲೇಂಟ್ ಮಾಡ್ತೀನಿ. ಇದು ಸಾಕ್ಷಿಗೆ ಒಬ್ಬ ಹೈಯರ್ ಆಫೀಸರ್ನ ಕೊಲೆ ಮಾಡೋದಕ್ಕೆ ಪ್ರಯತ್ನ ಪಟ್ಟೆ ಅಂತ ಪ್ರೂವ್ ಮಾಡೋಕೆ. ನೀವು ಕಾನೂನು ಕೈ ತಗೊಳ್ಳಲ್ಲ ಅಂತ ನಂಗೆ ಚೆನ್ನಾಗಿ ಗೊತ್ತು. ಈಗ ನೀನ್ ನಿಜ ಹೇಳ್ದಿದ್ರೆ ನಿನ್ ರಿವಾಲ್ವಾರ್ನಿಂದ ನಿನ್ನನ್ನೇ ಕೊಂದು ನೀನೇ ಸೂಸೈಡ್ ಮಾಡ್ಕೊಂಡಿದ್ಯಾ ಅಂತ ಫೈಲ್ ಓಪನ್ ಮಾಡಿ ಕೇಸ್ ಕ್ಲೋಸ್ ಮಾಡ್ತೀನಿ. ಕಮ್ ಆನ್, ಸ್ಪೀಕ್ ಔಟ್, ಸ್ಪೀಕ್ ಔಟ್. ಕೊಲೆ ಮಾಡಿದ್ದು ನನ್ನ ತಂಗಿನ ಕೊಲೆ ಮಾಡಿದ್ಯಾರು ಹೇಳು. ಗೊತ್ತಿಲ್ಲ. ಗೊತ್ತಿಲ್ಲ? ಹೇಳ್ತೀನಿ. ನಟರಾಜ. ನನ್ನ ತಂಗಿನ ಕೊಂದಿದ್ದು ಜಾನಿ ನೀನು, ಮತ್ತಿನ್ಯಾರು? ಹೇಳೋ. ಹೇಳ್ತೀನಿ. ಮಚ್ಚೇಶ್ವರ. ಎಕ್ಸ್ಕ್ಯೂಸ್ ಮೀ ಸರ್. ಎಸ್ ಮೇಡಮ್. ಇಲ್ಲಿ ಮಚ್ಚೇಶ್ವರ ಅಂತಿದ್ದಾರಾ? ಯಾವರು? ಲೋಕಲ್. ಅಂಥವ್ರು ಯಾರು ಇಲ್ವಲ್ಲ. ಥ್ಯಾಂಕ್ ಯು. ಆಗ್ಲೇ ಬಂದ.
ನಮಸ್ಕಾರ ಧಣಿ. ನೀವ್ ಹೇಳ್ದ ಹಾಗೆ 5 ನಕ್ಷತ್ರದ ಹೋಟೆಲ್ ಉಳ್ಕೊಂಡಿದ್ದೆ, ಬೇಜಾರಾಗೋಯ್ತು. 3 ನಕ್ಷತ್ರಕ್ಕೆ ಬಂದೆ, ಮಜಾನೇ ಸಿಗ್ಲಿಲ್ಲ. ಅದಕ್ಕೀಗ ನಿಮ್ಮ ಈಜುಕೊಳದ ಎಸ್ಟೇಟಿಗೆ ಹೊರಟಿದ್ದೀನಿ. ನನ್ನ ಮಚ್ಚೇಶ್ವರ ಅನ್ನೋ ಹೆಸರು ಬದಲಾಯಿಸ್ಕೊಂಡಿದ್ದೀನಿ. ನಾನೀಗ ದೊರೆ ಕಂಡಂಗ್ ಕಾಣ್ತೀನಿ. ನೀವು ನೋಡಿದ್ರು ಗುರ್ತಿಡಿಯಂಗಿಲ್ಲ. ಬರ್ತೀನಿ ಈಜುಕೊಳದ ಎಸ್ಟೇಟಿಗೆ. ನಿನ್ ತಂಗಿನ ಸಾಯಿಸಿದ್ದು ನಾನೇ. ಯಾಕೆ? ನಮ್ ಧಣಿ ಹೆಬ್ಬೆಟ್ಟೆಲ್ಲಪ್ಪನ್ ಕೆಣಕಿದ್ದಲ್ಲ, ಅದಕ್ಕೆ. ಈಗ ನಿನ್ ಕಥೆನ ಈ ಕರೆಂಟಿಂದನೇ ಮುಗಿಸ್ಬಿಡ್ತೀನಿ. ಭಾರ್ಗವಿ, ಭಾರ್ಗವಿ, ಆರ್ ಯು ಎ ಪೊಲೀಸ್ ಆಫೀಸರ್ ಆರ್ ಎ ಕಿಲ್ಲರ್? ಕಂಡ್ಕೊಂಡವ್ರನ್ನೆಲ್ಲ ಸಾಯಿಸೋದೇ ನಿನ್ ಡ್ಯೂಟಿ ಅಂತ ತಿಳ್ಕೊಂಡಿದ್ಯಾ? ನಾನು ಯಾರನ್ನು ಕೊಲೆ ಮಾಡಿಲ್ಲ ಸರ್. ವಾಟ್ ಅಬೌಟ್ ದಯಾನಿಧಿ? ಅವನ್ ಸತ್ತಿದ್ದು ನನ್ನ ಬುಲೆಟ್ ನಿಂದ ಅಲ್ಲ, ಬೇರೆ ರಿವಲ್ವರ್ ನಿಂದ ಅಂತ ಬ್ಯಾಲಿಸ್ಟಿಕ್ ರಿಪೋರ್ಟ್ ಇದೆ. ವಾಟ್ ಅಬೌಟ್ ಜಾನಿ? ಅವನ್ ಮೇಲಿಂದ ಬಿದ್ದು ಸತ್ತ. ವಾಟ್ ಅಬೌಟ್ ನಟರಾಜ್? ಆಕ್ಸಿಡೆಂಟ್ ನಲ್ಲಿ ಸತ್ತ. ಮಚ್ಚೇಶ್ವರನ್ನ ಮನುಷ್ಯತ್ವ ಇಲ್ಲದೆ ಮುಗಿಸಿದ್ದು ನೀನೇ ತಾನೇ? ನೋ ಸರ್, ಅವನ್ ನನ್ನನ್ನು ಕೊಲ್ಲೋಕ್ ಪ್ರಯತ್ನ ಪಟ್ಟ. ಅವನ್ ಗುಂಡೆಲಿ ಅವನೇ ಬಿದ್ದ, ನಾಟ್ ಆಫ್ ಮೈ ಬುಲೆಟ್. ಅವನ್ ಸತ್ತಿದ್ದು ಶಾರ್ಟ್ ಸರ್ಕ್ಯೂಟ್ ನಿಂದ ಅಂತ ಪ್ರೂಫ್ ಇದೆ. ನೋ, ಆ 4 ಜನಕ್ಕೂ ನಿನಗೂ ವೈರತ್ವ ಇತ್ತು ಅಂತ ನಮ್ಮ ಹತ್ರ ರೆಕಾರ್ಡ್ಸ್ ಇದೆ. ನಿನ್ನ ಪೊಲೀಸ್ ಬುದ್ಧಿನ ಉಪಯೋಗಿಸಿ ಯಾವಕ್ಕೂ ಬಿಡದೆ ಆ 4 ಜನನು ಕೊಲೆ ಮಾಡಿದ್ಯಾ. ನಿನ್ನಂತ ಕೊಲೆಗಾರನ ಸರ್ವಿಸ್ ನಲ್ಲಿ ಇಟ್ಕೊಳ್ಳೋದು ಕಾನೂನು ವಿರುದ್ಧ. ಸಸ್ಪೆಂಡ್ ಮಾಡ್ತೀರಾ ಇಲ್ಲ ಡಿಸ್ಮಿಸ್ ಮಾಡ್ತೀರಾ? ನಿಮಗ ಆ ಕಷ್ಟ ಬೇಕಾಗಿಲ್ಲ, ನಾನೇ ರಾಜೀನಾಮೆ ಕೊಡ್ತೀನಿ. ಭಾರ್ಗವಿ, ನೀನ್ ರಿಸೈನ್ ಮಾಡಿ ನೀನ್ ಗುರಿ ಸಾಹಸ ಕೊಟ್ಟಿದ್ಯಾ? ಎಸ್. ಆಫೀಸರ್ಸ್, ಅರೆಸ್ಟ್ ಹರ್. ನಿನ್ ಗುರಿ ಎಲ್ಲಪ್ಪ ಅಂತ ನನಗೆ ಗೊತ್ತು, ಅವನ್ನ ಕೊಲ್ತೀಯ ಅಂತಾನು ನನಗೆ ಗೊತ್ತು. ನಿನ್ನ ಚಾಣಾಕ್ಷ ಬುದ್ಧಿ ಉಪಯೋಗಿಸಿ ಕಾನೂನಿಂದ ತಪ್ಪಿಸ್ಕೊತ್ಯ ಅಂತಾನು ಗೊತ್ತು. ಬಟ್ ಐ ವೋಂಟ್ ಅಲೋ ಇಟ್. ಟೇಕ್ ಹರ್ ಇಂಟು ಕಸ್ಟಡಿ. ಮಿಸ್ಟರ್ ನರಸಿಂಹ, ಉರಿತಿರೋ ಬೆಂಕಿನ ಕಟ್ ಹಾಕೋ ಪ್ರಯತ್ನ ಪಡ್ತಿದ್ಯಾ? ಪ್ರಯತ್ನ ಪಡ್ತಿಲ್ಲ, ಕಟ್ ಹಾಕ್ತೀನಿ. ಟೇಕ್ ಹರ್. ಡ್ರಾಪ್ ಬೇಕಾ? ಇಡೀರಿ ಸರ್, ಇಡೀರಿ. ಡೌನ್ ಫ್ರಮ್ ದ ಜೇಲ್. ಶಂಕರ್, ನೀವು? ಹೌದು ಭಾರ್ಗವಿ, ನಿಮ್ ಡಿಪಾರ್ಟ್ಮೆಂಟ್ ಬಗ್ಗೆ ನಂಗೆ ಚೆನ್ನಾಗಿ ಗೊತ್ತು. ಹೀಗೆ ಆಗುತ್ತೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿದ್ದೆ. ಶಂಕರ್, ನೀವು ನಿಜವಾಗ್ಲೂ ಪೊಲೀಸಾ? ನೋ, ಐ ಆಮ್ ನಾಟ್ ಅ ಪೊಲೀಸ್ ಮ್ಯಾನ್. ಮತ್ತೆ ಈ ಯೂನಿಫಾರ್ಮ್? ಅದ್ರ ಹಿಂದೆ ಒಂದು ಕಥೆನೇ ಇದೆ. ನನ್ ಬಲಗೈ ಬಂಟ ಮಚ್ಚೇಶ್ವರನ್ನ ಮುಗಿಸ್ಬಿಟ್ಲಲ್ಲಪ್ಪ. ನನ್ ಕಣ್ ಕಿತ್ತು ಬರ್ತಾ ಅದೇ. ಅಪ್ಪ ಅಡ್ವೀಸಪ್ಪ, ಮಾತೇಶಪ್ಪ, ನೀನೇ ಏನಾರ ಒಂದ್ ದಾರಿ ತೋರ್ಸಪ್ಪ. ಎಲ್ಲಪ್ಪನವ್ರೆ, ಅವಳೇ ಈ ಕೊಲೆಗಳನ್ನೆಲ್ಲ ಮಾಡಿದಾಳೆ ಅನ್ನೋದಕ್ಕೆ ಯಾವ ಸಾಕ್ಷಿ ಆಧಾರಗಳು ಇಲ್ವಲ್ಲ. ಪೊಲೀಸ್ ಬುದ್ಧಿ ಉಪಯೋಗಿಸಿ ಕೆಲಸ ಮಾಡಿದಾಳೆ. ಹೌದು ಎಲ್ಲಪ್ಪನವ್ರೆ,
ತಂಗಿನ ಕೊಂದು ರಕ್ತ ಹೀರ್ಬೇಕು ಅಂತ ಭದ್ರಕಾಳಿ ಆಗ್ಬಿಟ್ಟವಳೆ. ಈಗ ನಿಮ್ಮನ್ನು ಬಿಡಕ್ಕಿಲ್ಲ. ಈಗ ಒಂದ್ ಕೆಲಸ ಮಾಡಿ, ಪೊಲೀಸರಿಗೆ ಸರೆಂಡರ್ ಆಗಿ ಜೈಲಿನಲ್ಲಿ ಆರಾಮ್ ಇದ್ದು ಬಿಡಿ. ಅದಕ್ಕೆಲ್ಲ ಏನೇನು ಏರ್ಪಾಟ್ ಬೇಕೋ ನಾನು ಮಾಡ್ತೇನೆ. ಮುಚ್ಚಲ ಬಾಯ, ನಾನು ಜೈಲಿಗೆ ಹೋಗದ ಒಂದ್ ಪಕ್ಷ ಓದೆ ಅಂತಾನೆ ಇಟ್ಕೋ. ನಿಮ್ ಮೈಜಿಗೆನೆ ಮಣ್ ತಿನ್ನಿಸ್ಬಿಟ್ಟು ಅವಳು ತಪ್ಪಿಸ್ಕೊಂಡ್ಬಿಟ್ಟವಳೆ. ಅವಳು ಅಲ್ಗೂ ಬರ್ದಂಗಿರ್ತಾಳೆ ಅಂತ ಏನ್ಲಾ ಗ್ಯಾರಂಟಿ? ಏನಾರ ಹೊಸ ಹಿಡಿದಿಯಾ ಇದ್ರೆ ಕೊಡ್ರಲ್ಲ. ಎಲ್ಲಪ್ಪನವ್ರೆ, ಒಂದ್ ಕೆಲಸ ಮಾಡಿ, ನಿಮಗೆ ಆಗದಿದ್ದವ್ರು ಯಾರಾದ್ರೂ ಇದ್ರೆ ಸಾಯಿಸ್ಬಿಡಿ. ಸಿಎಂ ಬಂದಾಗ ಭಾರ್ಗವಿನೇ ಜೀವಂತ ಒಡೆದು ಸಾಯಿಸಿದ್ಲು ಅಂತ ನಾವೆಲ್ಲ ಐ ವಿಟ್ನೆಸ್ ಹೇಳ್ತೀವಿ. ಹೌದು ಯಲ್ಲಪ್ಪನವ್ರೆ, ನಾವೆಲ್ಲರೂ ವಿಟ್ನೆಸ್ ಹೇಳಿದ್ರೆ ಸಿಎಂ ನಂಬ್ತಾರೆ. ಏ ತಿಮ್ಲಾ ದಣೆ ಹೋಗ್ ಮುಂದಲ್ ಕರಾಕ್ಲಾ. ಆಯ್ತು ದಣೆ. ಯಾಕೆಲ್ಲಪ್ಪನವ್ರೆ ಬಾಕ್ಲ ಹಾಕಿಸ್ತಾ ಇದ್ದೀರಾ? ಕೊಲೆ ವಿಷಯ ಮಾತಾಡ್ತಾ ಇದೀವಲ್ಲ, ಆಚೆಗೆ ಹೋಗ್ದಂಗಿರ್ಲಿ ಅಂತ. ಹಂಗೆ ಈಸ್ಟ್ ದಿವ್ಸ ನಾನ್ ಎಲ್ರು ಕಾಳ್ಬಟ್ಟಿ ಕುಡ್ಸೇ ಸಾಯಿಸಿದ್ದು. ಈಗ ಪೆಸಲ್ಲಾಗಿ ಗುಂಡಾಗಿ ಸಾಯಿಸ್ಬಿಡ್ತೀನಿ. ಯಾರನ್ನ ಸಾಯಿಸ್ತಾರೆ ಯಲ್ಲಪ್ಪನವ್ರೆ? ಅವ್ರಿವ್ರನ್ನ ಯಾಕ್ರಲ್ಲ, ನಿಮ್ಮೆಲ್ಲಾರು ನಾನು ಸಾಯಿಸ್ಬಿಟ್ಟು ನಾನೇ ಐ ವಿಟ್ನೆಸ್ ಆಗ್ಬಿಡ್ತೀನಿ. ನಿಮ್ಮಂತ ಮನೆಯಾಳ್ ನನ್ನ ಮಕ್ಕಳು ಸತ್ರೆ ದೇಶಕ್ಕೇನು ನಷ್ಟ ಇಲ್ಲ. ನಿಮ್ ಸುಖೊಬ್ಬೊಬ್ರು ಹುಡ್ತಾನೆ ಇರ್ತಾರೆ. ನಾನು ಬದುಕಬೇಕು ಅಂದ್ರೆ ನೀವೆಲ್ರೂ ಸಾಯ್ಲೇಬೇಕು. ಎಲ್ಲಪ್ಪನವ್ರೆ, ಬೇಡ 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 ಎಲ್ಲಪ್ಪ ಬೇಡ. ಎಲ್ಲಪ್ಪ ಎಲ್ಲಪ್ಪ, ಇಲ್ಲಿದ್ದೀನಪ್ಪ ನರಸಿಂಹಪ್ಪ, ಸದ್ಯ ಬಂದ್ಬಿಟ್ಟ. ನರಸಿಂಹಪ್ಪ ನರಸಿಂಹಪ್ಪ. ಎಲ್ಲಪ್ಪ ಏನಿದೆಲ್ಲ? ಕುರುಕ್ಷೇತ್ರ ಕಣಪ್ಪ, ಕುರುಕ್ಷೇತ್ರ. ಆ ಭಾರ್ಗವಿ ಶಂಕರು ಬಂದ್ಬಿಟ್ಟು ನನ್ನ ಪಿಸ್ತೂಲ್ನೇ ಕಿತ್ಕೊಂಡು ನನ್ನೇ ಸಾಯ್ಸಕ್ ನೋಡಿದ್ರು ಕಣಪ್ಪ. ಅಷ್ಟರಲ್ಲಿ ಪುಣ್ಯಾತ್ಮರೆಲ್ಲ ಅಡ್ಡ ಬಂದು ನನ್ ಜೀವ ಉಳಿಸಿ ತಾವು ಜೀವ ಕೊಟ್ರು ನರಸಿಂಹಪ್ಪ. ನೀನ್ ಹೇಗೆ ಉಳ್ಕೊಂಡೆ? ನಾನ್ ಮಾಡಿದ ದಾನ್ ಧರ್ಮದಿಂದ, ಪರೋಪಕಾರದಿಂದ ಕಣಪ್ಪ. ನನ್ ಪಿಸ್ತೂಲಾಗೆ 6 ಗುಂಡಿದ್ದು, 7ನೇದೇನಾದ್ರೂ ಇದ್ದಿದ್ರೆ ನಾನು ಖಲಾಸ್. ಹೆಂಗೋ ಮಾಡಿ ತಪ್ಪಿಸ್ಕೊಂಡ್ಬಿಟ್ಟು ಮ್ಯಾಕೋಗಿ ಜೋರಾಗಿ ಬಬ್ಬೆ ಹೊಡೆದ್ಬಿಟ್ಟೆ, ಓಡೋಗ್ಬಿಟ್ರು. ಅಲ್ಲಿಂದನೇ ನಾನು ನಿನಗೆ ಫೋನ್ ಹಚ್ಚಿದ್ದು. ನಮಸ್ಕಾರ. ಪೊಲೀಸ್ ಇಲಾಖೆಯಿಂದ ಇದೊಂದು ವಿಶೇಷ ಪ್ರಕಟಣೆ. ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಭಾರ್ಗವಿ ಅವರು ಮತ್ತು ಸಿಐಡಿ ಶಂಕರ್ ಅವರು ಶಾಮೀಲಾಗಿ 3 ಮಂತ್ರಿಗಳನ್ನು ಮತ್ತು 3 ಶಾಸಕರುಗಳನ್ನು ನಿರ್ದಾಕ್ಷಿಣ್ಯವಾಗಿ ಕೊಂದು ಪರಾರಿಯಾಗಿದ್ದಾರೆ. ಈ ಇಬ್ಬರನ್ನು ಗುರುತಿಸಿ ಪೊಲೀಸರಿಗೆ ಸುಳಿವು ನೀಡಿದವರಿಗೆ ಅಥವಾ ಹಿಡಿದುಕೊಟ್ಟವರಿಗೆ ತಲಾ 2 ಲಕ್ಷ ರೂಪಾಯಿ ಬಹುಮಾನವನ್ನು ಕೊಡಲಾಗುವುದು. ಈ ಚಿತ್ರದಲ್ಲಿ ಕಾಣುವವರೇ ಎಸ್ಪಿ ಭಾರ್ಗವಿ, ಇವರೇ ಸಿಐಡಿ ಶಂಕರ್. ಕೊಲೆ ಮಾಡಿ ತಪ್ಪಿಸಿಕೊಂಡ ಎಸ್ಪಿ ಭಾರ್ಗವಿ ಮತ್ತು ಸಿಐಡಿ ಶಂಕರ್ ಅವರಿಗೆ ಸಾರ್ವಜನಿಕರು ಆಶ್ರಯ ಕೊಟ್ಟರೆ ಕಾನೂನಿನ ಪ್ರಕಾರ ಶಿಕ್ಷಾರ್ಹರು. ಅವರ ಸುಳಿವು ಕೊಟ್ಟವರಿಗೆ ಬಹುಮಾನ ನೀಡಲಾಗುತ್ತೆ. ಕೂತ್ಕೊಳ್ಳಿ, ನಡೀರಿ.
ಎಲ್ಲೋ ಇರ್ಬೇಕು. ನೀವು ಆ ಕಡೆ ಹೋಗ್ರ, ನೀವು ಕಡೆ ಬಿಡ್ರೋ. ನಾನು ಹಿಡಿದಿದ್ದು, ನಾನು ಮೊದಲು ನೋಡಿದ್ದು, ನಾನು ಹಿಡಿದಿದ್ದು. ಆಗ್ತಿರೋಣ. ಶಂಕರ್ ಕಮಾನ್ ಕೂತ್ಕೊಳ್ಳಿ.